ಮನುಷ್ಯರಂದ ಮೇಲೆ ಸಹಜವಾಗಿ ಭಾವನೆಗಳು ಇದ್ದೇ ಇರ್ತವೆ. ಈಶ್ವರ್ ಖಂಡ್ರೆ ಅವ್ರಿಗೆ ತುಂಬಾ ದುಃಖ ಆದಾಗ ನೆನಪಾಗೋದು ಯಾರು ಸರ್? ನಮ್ಮ ತಾಯಿ. ತುಂಬಾ ಖುಷಿ ಆದಾಗ? ನೋಡಿ, ಖುಷಿ ಆದಾಗ ನಮ್ಮ ಪರಿವಾರದವರೆಲ್ಲ ಇದ್ದಾರೆ. ಇವತ್ತು ಎಲ್ಲರೂ ನನಗೆ ಅತ್ಯಂತ ಪ್ರೀತಿಗೆ ಪಾತ್ರರಾದದ್ದು. ಎಲ್ಲರೂ ನನಗೆ ಬೆಳೆಸಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ, ನನಗೆ ಇವತ್ತು ಭಾಳಷ್ಟು ವಾತ್ಸಲ್ಯದಿಂದ ನೋಡಿಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ಅಂತ ಹೇಳಿದ್ರೆ ನಮ್ಮ ತಾಯಿಯವ್ರ ಬಗ್ಗೆ ಭಾಳ ಒಬ್ಬ ಆದರ್ಶ ಮಹಿಳೆ ಅಂತ ಹೇಳ್ಬೋದು. ನಮ್ಮ ದೊಡ್ಡ ಪರಿವಾರ, ದೊಡ್ಡ ಕುಟುಂಬ. ನಮ್ಮ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಬಹಳ ಪರಿಶ್ರಮ ಜೀವಿಗಳು. ಅವರು ಸ್ವಂತ ಕಾಲದ ಮೇಲೆ, ಸ್ವಂತ ಬಲದ ಮೇಲೆ ನಿಂತಂಥವರು. ಭಾಳ ಮತ್ತು ಛಲವಾದಿಗಳು. ಯಾವುದೇ ಒಂದು ಸಂಕಲ್ಪ ಮಾಡಿದ್ರು ಅಂತ ಹೇಳಿದರೆ ಅದು ಪೂರ್ತಿ ಮಾಡೋರಿಗೆ ಬಿಡೋರಲ್ಲ. ನಮ್ಮ ಜಿಲ್ಲೆಯಲ್ಲಂತೂ ಅವ್ರದ್ದು ಒಂದು ರೀತಿಯಲ್ಲಿ ದಂತಕಥೆ ಅಂತ ಹೇಳ್ಬೋದು. ಇವತ್ತು ಅಷ್ಟೊಂದು ಜನ ಅವರಿಗೆ ಪ್ರೀತಿ ಮಾಡ್ತಾಯಿದ್ರು, ಅಭಿಮಾನಿಗಳಿದ್ದರು. ಹೀಗಾಗಿ ಅವರು ಯಾವಾಗಲೂ ಅನ್ಯಾಯದ ವಿರುದ್ಧ, ದೌರ್ಜನ್ಯದ ವಿರುದ್ಧ, ಅಸಮಾನತೆ ವಿರುದ್ಧ ಹೋರಾಟ ಮಾಡಿದಂಥವರು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಒಂದು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಇವತ್ತು ಅವರು ಮನೆಯಲ್ಲೇ, ಒಂದೇ ಮನೆಯಲ್ಲಿ ನಮ್ಮ ತಂದೆ, ನಾನು ಎಲ್ಲರೂ ಇದ್ದರೂ ನಮ್ಮದು ಅವ್ರದ್ದು ಭೇಟಿ 15 ದಿವಸಕ್ಕೆ, ತಿಂಗಳಿಗೆ ಒಂದು ಸಲ ಆಗ್ತಾಯಿತ್ತು. ಯಾಕೆಂದ್ರೆ ನಾವು ಬೆಳಗ್ಗೆ ಹೇಳೋಕ್ಕಿಂತ ಮೊದಲೇ ಅವ್ರು ಹೋಗ್ತಿದ್ರು, ಮತ್ತು ನಾವು ಮಲಗಿದ ಮೇಲೆ ಬರ್ತಾಯಿದ್ರು. ಈ ರೀತಿಯಲ್ಲಿ ಅವರು ಒಂದು ಕಾಯಕ ಯೋಗಿಗಳಾಗಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಇವತ್ತು ಎಲ್ಲ ನಾವು 3 ಜನ ಅಣ್ಣ ತಮ್ಮಂದಿರು, 5 ಜನ ಅಕ್ಕ ತಂಗಿಂದಿರು. ನಮ್ಮ ತಾಯಿಯವರಿಗೆ ಅವರು ಅನಕ್ಷರಸ್ಥರಾಗಿದ್ದರು. ಆದರೂ ಅವ್ರ ದೂರದರ್ಶಿತ್ವ ಏನಿತ್ತಲ್ಲ, ಅವ್ರೇನು ಆಲೋಚನೆ ಇತ್ತು, ಅವರು ಯಾವ ರೀತಿಯಲ್ಲಿ ಅವರಲ್ಲಿರುವಂಥ ತಾಳ್ಮೆ, ಅವರಲ್ಲಿರುವಂಥ ತ್ಯಾಗ, ಮಹಿಳೆಯರ ಬಗ್ಗೆ ಗೌರವ ಯಾಕೆ ಬರುತ್ತೆ ಅಂದರೆ, ನಾನು ನೋಡಿದ್ದೇನೆ, ಅವ್ರಿಗೆ ಭಾಳ ಹತ್ತಿರದಿಂದ ನೋಡಿದ್ದೇನೆ. ಎಷ್ಟೇ ಜನ ಇವತ್ತು ನಮ್ಮ ಮನೆಗೆ ಬಂದರೂ ಅವರಿಗೆಲ್ಲರಿಗೆ ದಾಸೋಹ ಮಾಡುವಂಥದ್ದು, ಊಟ ಮಾಡಿಸಿ ಬಡಿಸಿ ಅವರಿಗೆ ಕಳಿಸುವಂಥದ್ದು, ತನಗಾಗಿ ಏನೂ ಮಾಡಿಕೊಳ್ಳದ ರೀತಿಯಲ್ಲಿ ಇವತ್ತು ಅನೇಕ ಸಲ ಅವರು ಎಲ್ಲವನ್ನೂ ಬೇರೆಯವರಿಗೆ ಸೇವೆ ಮಾಡಿ ಇವತ್ತು ನಮ್ಮೆಲ್ಲರಿಗೆ ಬೆಳೆಸಿ ನಾವೊಂದು ಚಾರಿತ್ರ್ಯ ಇಟ್ಕೊಂಡಿದ್ದೀವಿ, ಒಂದು ಈ ಮಟ್ಟದಲ್ಲಿ ಬೆಳೆದಿದ್ದೀವಿ ಅಂತ ಹೇಳಿದರೆ ಅದಕ್ಕೆಲ್ಲ ನಮ್ಮ ತಾಯಿಯವರೇ ಕಾರಣ. ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರು ಭಾಳ ಶಿಸ್ತು ಮತ್ತು ಭಾಳ ಇವತ್ತು ನಿಷ್ಠವಾದಿಗಳು. ಅವರೆಲ್ಲದರಿಂದ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಎಲ್ಲರೂ ನನಗೆ ಭಾಳ ಇವತ್ತು ಸ್ಫೂರ್ತಿ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ.